ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾವು ಚೌಳಿಕಾಯಿ ಪಲ್ಯ ಮಾಡಿ ತೋರಿಸ್ತೇನೆ ರೀ. ನಮ್ಮ ಹೋಟೆಲ್ದಾಗ ಮಾಡ್ತೀವಿ ನಾವು ಚೌಳಿಕಾಯಿ ಪಲ್ಯನ. ಅದನ್ನು ಭಾಳ ಜನ ಇಷ್ಟಪಡ್ತಾರೆ. ನೀವು ಹತ್ರ ಇದ್ದಾರಂತ ಇಲ್ಲಿ ಬರ್ತೀರಿ, ದೂರ ಇದ್ದರು ಬರೋಕ್ಕಾಗಂಗಿಲ್ಲಲ್ಲ. ಅಂಥವ್ರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ಚೌಳಿಕಾಯಿ ಪಲ್ಯ. ಈಗಿನ ಮಕ್ಕಳಿಗೆ ಅಂತ ನಾನಾಲೇ ಹಿಂದಿನ ವಿಡಿಯೋದಾಗ ಹೇಳೀನಿ. ಈಗಿನ ಹೆಣ್ಮಕ್ಳಿಗೆ ಅಷ್ಟೊಂದು ಅಡುಗೆ ಮಾಡೋದು ಗೊತ್ತಿರಂಗಿಲ್ಲ. ಅವ್ರು ಓದೋದ್ರ ಮೇಲೆ ಬರೀ ಅದ್ರ ಮೇಲೇ ಕಾಲ ಕಳೆದು ಬಿಟ್ಟಿರ್ತಾರೆ, ಓದೋದ್ರಾಗ ಗೊತ್ತಿರಂಗಿಲ್ಲಲ್ಲ. ಅದಕ್ಕೆ ನಾನೀಗ ಚೌಳಿಕಾಯಿ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೇನೆ ರೀ. ನಾನು 2 ಥರ ಪಲ್ಯ ಮಾಡ್ತೇನೆ ಚೌಳಿಕಾಯಿನ. ಇವತ್ತು ಒಂದು ಥರ ತೋರಿಸ್ತೀನಿ, ಮತ್ತು ಇನ್ನೊಂದು ವಿಡಿಯೋ ಇನ್ನೊಂದು ಥರ ಮಾಡೋದು ನಿಮಗೂ ತೋರಿಸ್ತೀನಿ. ಈಗ ಅದಕ್ಕೆ ಏನೇನು ಬೇಕಂತ ಒಂದು ಸಲ ನೋಡಿಬಿಡನ್ರಿ. ಈಗ ಇದನ್ನು ಚೌಳಿಕಾಯಿ ತೊಗೊಂಡೇನಿ ರೀ. ನಾನು ಇದು 1/4 kg ಚೌಳಿಕಾಯಿ ಐತ್ರಿ, ಅಂದರೆ 1/4 kg ಚೌಳಿಕಾಯಿ ಐತಿ. 1/4 kg ಚೌಳಿಕಾಯಿ ತೊಗೊಂಡು ಅದೆಲ್ಲ ಸೋಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನೆ. ಈಗ ಇದು ಉಳ್ಳಾಗಡ್ಡಿ ರೀ. ಒಗ್ಗರಣೆಗೆ ಉಳ್ಳಾಗಡ್ಡಿ, ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಉಪ್ಪು ಮತ್ತು ಗುರೆಳ್ಳು ಪುಡಿ, ಶೇಂಗಾದ ಪುಡಿ ರೀ, ಮತ್ತು ಗರಂ ಮಸಾಲ ರೀ. ಇಷ್ಟು ನಾನು ಎಷ್ಟೆಷ್ಟು ಹಾಕ್ಬೇಕಂತ ತೋರಿಸ್ತೀನಿ. ಈಗ ಫಸ್ಟ್ನೇದಾಗಿ ನಾವು ಚೌಳಿಕಾಯಿ ಹುರ್ಕೊಂಬಿಡನ್ರಿ. ಈಗ ನಾವು ಒಲೆ ಹಚ್ಚನ್ರಿ. ಒಲೆ ಹಚ್ಚಿ ಬಾಣಲೆ ಇಡನ್ರಿ. ಈಗ ಇದನ್ನು ಚೌಳಿಕಾಯಿ ಹುರಿಯನ್ರಿ. ಮತ್ತು ಇದಕ್ಕೆ ಹುರಿಯೋಕೆ ಸ್ವಲ್ಪ ಎಣ್ಣೆ ಹಾಕ್ಯಣನ್ರಿ. ಎಣ್ಣೆ ಹಾಕಿಲ್ಲ ಅಂದ್ರೆ ಕಪ್ಪಾಗುತ್ತೆ, ಮತ್ತು ಹುರಿದು ತೊಳಿಬೇಕಾಗುತ್ತೆ. ಇದು ನಮ್ಗೆ ಒಬ್ಬರು ಮೇಡಮರು ಹೇಳ್ತಿದ್ರಿ, ಇದು ಚೌಳಿಕಾಯಿ ಪಲ್ಯ ಹೆಣ್ಮಕ್ಳಿಗೆ ಭಾಳ ಚಲೋ ಅಂತ. ಯಾಕಂದ್ರೆ ಹೆಣ್ಮಕ್ಳಿಗೆ ಗರ್ಭಕೋಶದ ಏನಾರು ತೊಂದರೆ ಇದ್ರೆ ಚೌಳಿಕಾಯಿ ತಿಂದರೆ ಅದು ನಿವಾರಣೆ ಆಗುತ್ತಂತ ನಮಗೊಬ್ಬರು ಡಾಕ್ಟ್ರು ಮೇಡಮ್ ಹೇಳಿದ್ರು. ಅದನ್ನು ನಾನು ಇಲ್ಲಿ ಹೇಳಕ್ಕೆ ಕುಂತೇನೆ ರೀ. ನೋಡಿರಿ, ಬಾಣಲಿನೂ ಒಂದು ತಟ್ಟೆಗಾರ ತಳ ಹಿಡ್ದಿಲ್ಲ. ಹೆಣ್ಮಕ್ಳಿಗಂತೂ ಭಾಳ ಚಲೋ ರೀ ಇದು. ಅವಾಗ ನೀವು ಜಾಸ್ತಿ ಚೌಳಿಕಾಯಿ ತಿನ್ನೋದ್ರಿಂದ ಭಾಳ ಗರ್ಭಕೋಶದ್ದು ಏನೂ ತೊಂದರೆ ಬರೋಂಗಿಲ್ಲ ನಮ್ಗೆ. ನೋಡಿರಿ, ಚೌಳಿಕಾಯಿ ಎಷ್ಟು ಚಲೋ ಹುರ್ಕೊಂಡೈತಿ. ಒಂದು ತಟ್ಟೆಗೆ ಕಪ್ಪಾಗಿಲ್ಲ, ಅಲ್ಲೇ ಎಷ್ಟು ಹದವಾಗಿ ಹುರಿದೈತಿ. ಹಿಂಗೆ ಹುರ್ಕೋಬೇಕು. ಉರಿ ಸಣ್ಣ ಇಟ್ಕೊಂಡ್ರೆ ಹಿಂಗತ್ತೆ ಹುರ್ಕೋಬೋದು. ಈಗ ಇದು ಹುರಿದಾಗೈತಿ ರೀ. ಇದನ್ನು ತೆಗೆದು ಬಿಡೋಣ. ಇದು ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಒಂದು ಸಣ್ಣದ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಇಟ್ಕೊಂಡೆ ನಾನು. ಮತ್ತು ಹಸಿಮೆಣ್ಸಿನ್ಕಾಯಿ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ರೀ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊರಿ. ಇದನ್ನು ಮಿಕ್ಸಿ ಮಾಡ್ಕೊಂಬಿಡನ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಒಂದು 1/4 ಚಮಚ ಜೀರಿಗೆ ಹಾಕ್ಕೊಂಡೇನಿ ರೀ. ಒಂದು 5-6 ಎಸಳು ಕರಿಬೇವು ಹಾಕ್ಕೊತೇನೆ ರೀ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೀಗ ಮಿಕ್ಸಿ ಮಾಡ್ಕೊಂಬರನ್ರಿ. ಈಗ ಮಸಾಲೆ ರುಬ್ಕೊಂಬಂದಿವಿ ರೀ. ನಮ್ಮದು ದೊಡ್ಡ ಜಾರಲ್ಲ, ಅದು ಸ್ವಲ್ಪ ಎಲ್ಲ ಸುತ್ತ ಅದ್ರಾಗ ಆಗ್ಬಿಟ್ಟೈತಿ. ಈಗ ಬಾಣಲೆ ಇಟ್ಟು ನಾನು 1.5 ಚಮಚ ಎಣ್ಣೆ ಹಾಕತ್ತೇನೆ ರೀ. ಈಗ ಎಣ್ಣೆ ಕಾದೈತೆ ರೀ. ಒಂದು 1/4 ಚಮಚ ಸಾಸಿವೆ ಹಾಕೊಳ್ಳೋಣ್ರಿ. ಆಮೇಲೆ 1-2 ಕಾಳು ಜೀರಿಗೆ ಹಾಕೊಳ್ಳೋಣ್ರಿ. ಜೀರಿಗೆ ಏನು ಜಾಸ್ತಿ ಬೇಕಾಗಿಲ್ಲ ರೀ. ಈಗ ನೆಕ್ಸ್ಟ್ ಕರಿಬೇವು ಸೊಪ್ಪು ಹಾಕಣ್ರಿ. ಈಗ ಉಳ್ಳಾಗಡ್ಡಿ ತೊಗೊಂಡಿದ್ವಲ್ಲ ರೀ, ಉಳ್ಳಾಗಡ್ಡಿ ಹಾಕೊಂಡು ಈಗ ಉಳ್ಳಾಗಡ್ಡಿ ಕೆಂಪಾಗೈತೆ ರೀ. ನಾವು ಹುರ್ಕೊಂಡಿದ್ವಲ್ಲ ರೀ ಚೌಳಿಕಾಯಿ ಹಾಕಣ್ರಿ. ಈಗ ಇದಕ್ಕೆ ಮಸಾಲೆ ಹಾಕಣ್ರಿ. ಈಗ ನಾವು ಹಸಿಮೆಣ್ಸಿನ್ಕಾಯಿ ರುಬ್ಬಿ ಇಟ್ಕೊಂಡಿದ್ವಲ್ಲ ರೀ ಪೇಸ್ಟ್, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಈಗ ಅದನ್ನು ಹಾಕಾಕತ್ತೇನೆ ರೀ. ಇದು ಸ್ವಲ್ಪ ಇದು ಚೌಳಿಕಾಯಿ ಜೊತೆಗೇನ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಬಿಡ್ರಿ ಹಸಿಮೆಣ್ಸಿನ್ಕಾಯಿನ. ಅಂದ್ರೆ ನಮ್ಗೆ ಚೌಳಿಕಾಯಿನೂ ಬೇಯ್ತೈತಿ ರೀ, ಮತ್ತು ಖಾರನೂ ಬೇಯ್ತೈತಿ. ಫಸ್ಟು ನೀವು ಉಳ್ಳಾಗಡ್ಡೆ ಖಾರ ಹಾಕಿದ್ರೆ ಅಂದ್ರೆ ಘಾಟ್ ಎದ್ದು ಬಿಡ್ತದೆ. ಅದಕ್ಕೆ ನಾನು ಚೌಳಿಕಾಯಿಯಾಗ ಹಾಕೀನಿ ರೀ. ಜೋಳದ ರೊಟ್ಟಿಗಂತೂ ಭಾಳ ಚಲೋ ಇರ್ತೈತಿ ಇದು. ಚಪಾತಿಗೂ ಜೋಳದ ರೊಟ್ಟಿಗೆ ಚೌಳಿಕಾಯಿ ಪಲ್ಯ. ಇದು ಚೌಳಿಕಾಯಿ ಪಲ್ಯ ಅಂತೂ ಭಾಳ ಒಳ್ಳೇದ್ರಿ ಇದು.
ಈಗ ನಾವು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗೈತ್ರಿ ಈಗ ಇದ್ರಾಗ. ಮತ್ತು ನೆಕ್ಸ್ಟ್ ಅರಿಶಿನ ಪುಡಿ ಹಾಕಣ್ರಿ. ನಮಗೆ ಕಲರ್ಗೆ ಎಷ್ಟು ಬೇಕಷ್ಟು ಅರಿಶಿನ ಹಾಕಣ್ರಿ. ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕಣ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣ್ರಿ. ನಾನು ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ 4 ಮೆಣಸಿನ್ಕಾಯಿ ಹಾಕೇನ್ರಿ. ಅವು ಖಾರ ಇರಲಿಲ್ಲ. ನೀವು ಖಾರದ ಮೆಣಸಿನ್ಕಾಯಿ ಆದ್ರೆ ನೋಡಿ ಹಾಕ್ಯಾಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಯಾಡ್ರಿ ಖಾರಕ್ಕೆ. ಮತ್ತು ಖಾರ ಜಾಸ್ತಿ ಆಗುತ್ತಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಮ ಚೌಳಿಕಾಯಿ ಇಲ್ಲಿ ಸ್ವಲ್ಪ ಇರುತ್ತಲ್ಲ, ಖಾರ ಅದಕ್ಕೆ ಎಷ್ಟು ಬೇಕಷ್ಟ ನೋಡಿ ನಿಮ್ಗೆ ಮೆಣಸಿನ್ಕಾಯಿ ನೋಡಿ ಹಾಕ್ಯಾಡ್ರಿ. ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರ್ತಾವ್ರಿ, ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ. ನಾವು ಇದಕ್ಕೆ ಬೇಯಕ್ಕೆ ಒಂದು ಸ್ವಲ್ಪ ನೀರು ಹಾಕಣ್ರಿ. ನೀರು ನಿಮ್ಗೆ ಹೆಂಗೆ ಬೇಕು ಹಂಗೆ ನೋಡಿ ಹಾಕ್ಯಾಡ್ರಿ. ಜಾಸ್ತಿ ನೀರು ಹಾಕ್ಬೇಡ್ರಿ. ಅದು ನೀರು ಹಿಂಗ್ತಂದ್ರೆ ಕುದ್ದು ನೀರು ಹಿಂಗಿದಾಗ ಮತ್ತು ಇನ್ನೊಂದು ಚೂರ ನೀರು ಹಾಕ್ಯಾಡ್ರಿ. ಈಗ ಇದಕ್ಕೆ ನೀರು ಅಳತಿ ಏನಿಲ್ಲ ರೀ, ಇದಕ್ಕೆ ಅಷ್ಟ ಇಷ್ಟ ಅಂತ ಅದು ಬೇಯ ಪೂರ್ತಿ ನೀರು ಹಾಕ್ಯಾಡ್ರಿ. ಹೇಳನ್ನೆಲ್ಲ ನಾನು ಒಂದು ಸ್ವಲ್ಪ ನೀರು ನಿಮ್ಗೆ ಬೆಂದಾಗ ನೀರು ಕಮ್ಮಿ ಆದ್ರೆ ಇನ್ನೊಂದು ಚೂರ ನೀರು ಹಾಕ್ಯಾಡ್ರಿ. ಅದು ಒಂದು ಸ್ವಲ್ಪ ಈಚಿಗೆ ನೋಡಿರಿ ನೀವು ಚೌಳಿಕಾಯಿ ಬೇಯ್ದೈತಂದ್ರೆ ಇಷ್ಟಕ್ಕೆ ಬಿಡ್ರಿ. ಈಗ ನಾನು ತೋರಿಸ್ತೀನಿ ನಿಮ್ಗೆ. ಇದು ಸ್ವಲ್ಪ ಬೇಯಲಿ, ಜಾಸ್ತಿ ಏನು ಬೇಯೋದು ಬೇಡ, ಎಲ್ಲ ಹುರಿದ್ಬಿಟ್ಟಿವಲ್ಲ ನಾವು. ನೀವಿನ್ನ ಇದಕ್ಕಿಂತ ಕಮ್ಮಿನ ಹಾಕೊಂಡ್ರೆ ನಡಿತೈತಿ. ನಮಗೆ ಸ್ವಲ್ಪ ಪಲ್ಯ ಮೆತ್ತಗೆ ಇರಬೇಕು, ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೇನ್ರಿ. ಎಳೆ ಚೌಳಿಕಾಯಿ ಆದ್ರೆ ನೀರೇನು ಜಾಸ್ತಿ ಬೇಕಾಗಿಲ್ಲ. ಇದ್ರಾಗ ಚೌಳಿಕಾಯಿ ಬಲ್ತಿರುತ್ತಲ್ಲ, ಅದು ನೀರು ಜಾಸ್ತಿ ತೊಗೊಳುತ್ತಾ ಬೆಂದಾಗಲ್ಲ. ನೋಡಿರಿ ಈಗ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ. ನೋಡೋಕ್ಕಂತೂ ಭಾಳ ಚಂದ ಕಾಣಕುಂತೈತಿ. ಚೌಳಿಕಾಯಿ ಪಲ್ಯ ನೋಡಿದ್ರೆ ಬಾಯ ನೀರು ಬರ್ತಾರೆ, ಅಷ್ಟು ಚಲೋ ಆಗೈತ್ರಿ. ಇದಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳಲ್ರಿ ಇದು ಚೌಳಿಕಾಯಿ ಪಲ್ಯ ಮಾಡೋದು. ಹುರಿಯೋದೊಂದು ಬಿಟ್ರೆ ನಾವೀಗ ಪುಡಿ ತೊಗೊಂಡಿದ್ವಲ್ರಿ, ಶೇಂಗಾದ ಪುಡಿ, ಗುರಾಳ್ ಪುಡಿ, ಅದನ್ನು ನಮ್ಗೆ ಎಷ್ಟು ಇಲ್ಲಿ ಪಲ್ಯ ನೋಡ್ಕೊಳ್ರಿ. ನಿಮ್ಗೆ ಜಾಸ್ತಿ ಪುಡಿ ಬೇಕಂದ್ರೆ ಜಾಸ್ತಿ ಹಾಕೊಳ್ರಿ, ಇಲ್ಲಾಂದ್ರೆ ಒಂದು 2 ಚಮಚ ಹಾಕ್ಕೊಂಬಿಡ್ರಿ. ನಾನು 2 ಚಮಚ ಶೇಂಗಾದ ಪುಡಿ ಹಾಕೀನಿ. ಮತ್ತು ಒಂದು 2 ಚಮಚ ಗುರಾಳ್ ಪುಡಿ ನೋಡಿರಿ. ಕಲಿಸಿ ನೋಡಿರಿ ನೀವು. ನಿಮ್ಗಿನ್ನ ಪುಡಿ ಬೇಕಂದ್ರೆ ಹಾಕ್ಕೊಳ್ರಿ, ಬೇಡಂದ್ರೆ ಬಿಡ್ರಿ. ನಮಗಿಷ್ಟ ಸಾಕು, ಇದು ಭಾಳ ಆಯ್ತು. ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಡಣ್ರಿ. ಈಗ ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಆಗೈತ್ರಿ. ಬಿಸಿ ಬಿಸಿ ಚೌಳಿಕಾಯಿ ಪಲ್ಯ ಈಗ ನಾನು ಬಟ್ಲಕ್ಕೆ ಹಾಕಾಕತ್ತೇನೆ ನೋಡಿರಿ. ಇದು ಕಡಕ್ ರೊಟ್ಟಿಗಂತೂ ಭಾಳ ಚಲೋ ಇರ್ತೈತೆ ರೀ ಪಲ್ಯ. ಕಡಕ್ ರೊಟ್ಟಿಗೆ ಹೇಳಿ ಮಾಡಿಸ್ದಂಗೆ ಇರ್ತೈತಿ. ನಾನೀಗ ಕಡಕ್ ರೊಟ್ಟಿಗೆ ಟೇಸ್ಟ್ ಮಾಡಿ ತೋರಿಸ್ತೇನೆ ನಿಮಗೆ. ಪಲ್ಯ ಭಾಳ ಚಲೋ ಆಗೈತ್ರಿ. ನೀವು ಈ ಥರ ಮಾಡಿರಿ, ಮನ್ಯಾಗ ಮಾಡಿ ನನಗೆ ಕಮೆಂಟ್ ಮಾಡಿರಿ ಚಲೋ ಆಗಿತ್ತು ಚಲೋ ಆಗಿಲ್ಲ ಅಂತ. ಹೋಟೆಲಿಗೆ ಊಟಕ್ಕೆ ಬಂದಾಗ ಹೇಳ್ತೀರಿ ಮೇಡಮ್ ಅವ್ರು ಎಷ್ಟೋ ಜನ ಹೇಳ್ಯಾರಿ ನನಗೆ, ಆಂಟಿ ನೀವು ಮಾಡಿದ ಪಲ್ಯ ಮಾಡಿದ್ವಿ, ನೀವು ಮಾಡಿದ ಚಟ್ನಿ ಮಾಡಿದ್ವಿ, ಭಾಳ ಚಲೋ ಬಂತಂತ. ಇದನ್ನು ಚೌಳಿಕಾಯಿ ಪಲ್ಯನೂ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಮೆಂಟ್ ಹಾಕ್ರಿ. ನನಗೆ ನಿಮ್ಮ ಕಮೆಂಟ್ ಓದೋದ್ರಿಂದ ನಂಗೆ ಭಾಳ ಖುಷಿ ಆಗುತ್ತೆ. ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಹಾಕಿರ್ತೀರಿ, ನನಗೆ ಅದನ್ನು ಓದೋದ ಒಂದು ಖುಷಿ ಅನಿಸುತ್ತೆ. ಹಾಗಾಗಿ ನಿಮ್ಗೆ ಅನಿಸಿದ್ದನ್ನು ಹಾಕ್ರಿ, ಏನು ಅನಿಸುತ್ತೆ ಅದನ್ನು ಹಾಕ್ರಿ. ಚಲೋ ಇತ್ತು ಚಲೋ ಇಲ್ಲ ಅಂತ ಎಲ್ಲ ನನ್ನ ದೇವ್ರುಗಳಿಗೂ ಶರಣಾರ್ಥಿ.